ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹಳಷ್ಟು ಯೋಚನೆ ಮಾಡಿದ್ದೆ ನಾನು. ಬಹಳಷ್ಟು ರಾತ್ರಿಯ ನಿದ್ದೆಯನ್ನು ಗೆಟ್ಟಿದ್ದೆ. ನನ್ನ ಆತಂಕವನ್ನು, ನನ್ನ ತಳಮಳವನ್ನು, ನನ್ನನ್ನು ಪ್ರೀತಿಸುವ ಈ ಕೋಟ್ಯಾಂತರ ಹೃದಯಗಳಿಗೆ ನನ್ನ ನೋವನ್ನು, ನನ್ನ ಹತಾಶೆಯನ್ನು ಮುಟ್ಟಿಸಬೇಕೋ ಬೇಡವೋ? ಒಮ್ಮೆ ನಾನು ನನ್ನ ಒಳಗಿನ ಈ ತಲ್ಲಣವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರಬಹುದು? ನಿಮ್ಮ ಪ್ರೀತಿಯ ಆ ಸ್ಪಂದನ ಯಾವ ರೀತಿ ಇರಬಹುದು ಅನ್ನುವಂಥ ಒಂದು ಕುತೂಹಲ, ಒಂದು ರೀತಿಯ ನಿರ್ಧಾರ ಮಾಡಲಿಕ್ಕಾಗದೇ ಇದ್ದಂಥ ಒಂದು ಭಾವನಾತ್ಮಕವಾದಂಥ ಸ್ಥಿತಿ ನನ್ನನ್ನು ಕಂಗೆಡಿಸಿದ್ದಂತೂ ನಿಜ. ಆದರೂ ಕೂಡ ಕೊನೆಗೂ ನಾನು ನಿನ್ನೆ ಒಂದು ನಿರ್ಧಾರವನ್ನು ಮಾಡಿದೆ. ಚಾನಲ್ಲು ಬಹಳಷ್ಟು ಜನಪ್ರಿಯತೆಯನ್ನು ಹೊಂದಿದೆ. ಚಾನಲ್ಲು ಬಹಳಷ್ಟು 93ಕ್ಕೂ ಹೆಚ್ಚು ಮಿಲಿಯನ್ ವ್ಯೂಸ್ಗಳನ್ನು ಹೊಂದಿದೆ. 2 ಚಾನಲನ್ನು ತನ್ನ ಒಂದು ಮನೆಯ ಮನಸ್ಸಿನ ನಿತ್ಯದ ಕರ್ಮದ ಒಂದು ಸಾಂಗತ್ಯ ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಅದನ್ನು ಒಪ್ಪಿಕೊಂಡದ್ದು ನನಗೆ ಗೊತ್ತಿತ್ತು. ನನ್ನ ಇವತ್ತಿನ ಈ ಆರ್ಥಿಕ ಸಂಕಟ ಮತ್ತು ಸಂಕರವನ್ನು ನಿಮ್ಮೊಟ್ಟಿಗೆ ಹೇಳಿಕೊಳ್ಳೇಬೇಕು. ನೀವು ಮಾತ್ರ ನನ್ನನ್ನು ಕೈ ಹಿಡಿದು ಎತ್ತಬಲ್ಲಿರಿ. ಯಾಕೆಂತಂದರೆ ನನ್ನ ಕೆಲಸ ನಿಸ್ವಾರ್ಥದಿಂದ ಕೂಡಿದೆ. ಅದು ದೇಶಮುಖಿ, ಸಮಾಜಮುಖಿ, ಸಾಂಸ್ಕೃತಿಕ ಮುಖವಾಗಿ ಇಡೀದಾಗಿ ಈ ನೆಲಕ್ಕೆ, ಈ ಧರ್ಮಕ್ಕೆ, ಈ ನಮ್ಮ ಪರಂಪರೆಗೆ, ನಮ್ಮ ಆರಾಧನಾ ಸಂಸ್ಕೃತಿಗೆ ನನ್ನ ಚಾನಲನ್ನು ಸಂಪೂರ್ಣವಾಗಿ ಮುಡಿಪಾಗಿಡಬೇಕು ಅನ್ನೋದೇ ನನ್ನ ಕನಸು ಮತ್ತು ನನ್ನ ಆದ್ಯತೆ. ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಹೊಟ್ಟೆಗಾಗಿ, ಬಟ್ಟೆಗಾಗಿ, ದಿನಚರಿಗಾಗಿ ನಾನು ಏನನ್ನೂ ನಿಮ್ಮೊಟ್ಟಿಗೆ ಕೇಳ್ತಾ ಇಲ್ಲ. ಈ ಸ್ಪಷ್ಟತೆ ಇತ್ತು ನನಗೆ. ಹಾಗಾಗಿ ನನಗೆ ಅಳುಕಿರಲಿಲ್ಲ, ಆದರೆ ಸಂಕೋಚ ಇತ್ತು. ಅದೆಲ್ಲವನ್ನು ಮೀರಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡೆ. ನನ್ನ ಚಾನಲನ್ನು ಮುಂದುವರಿಸಬೇಕೋ ಬೇಡವೋ ಅನ್ನುವಂಥ ಈ ಸಂಕ್ರಮಣ ಸ್ಥಿತಿಯನ್ನು ನಿಮ್ಮೊಟ್ಟಿಗೆ ನೇರವಾಗಿ, ಸ್ಪಷ್ಟವಾಗಿ ಹೇಳಿಕೊಂಡೆ. ಆದರೆ ನೀವು ಅದನ್ನು ಹೇಗೆ ಸ್ವೀಕರಿಸಿದಿರಿ ಅಂತಂದರೆ, ನನ್ನ ಮಾತು ಮೌನವಾಗಿದೆ, ನನ್ನ ಹೃದಯ ಗದ್ಗದಿತವಾಗಿದೆ, ಕಣ್ಣಾಲಿಗಳು ತುಂಬಿಕೊಂಡಿವೆ. ಪ್ರೀತಿ ಹೀಗೂ ಇರಲಿಕ್ಕೆ ಸಾಧ್ಯವೇ? ಮಂಗಳೂರಿನಿಂದ ಒಂದು ಅಮ್ಮ, 80 ದಾಟಿದ ಅಮ್ಮ, ಅದು ಎಷ್ಟು ಪ್ರೀತಿಯಿಂದ ನನ್ನನ್ನು ಆನಿಸಿಕೊಂಡು ಸಹಾಯದ ಹಸ್ತವನ್ನು ಚಾಚಿದ್ದಾರೆ ಅಂತಂದರೆ, ಅದು ನನ್ನ ಈ ಜನ್ಮದಲ್ಲಿ ತೀರಿಸಲಾರದ ಋಣ. 5 ರೂಪಾಯಿಯಿಂದ, 10 ರೂಪಾಯಿಯಿಂದ, ರಿಕ್ಷಾ ಡ್ರೈವರಿಂದ ಹಿಡಿದು, ಕೃಷಿಕರಿಂದ ಹಿಡಿದು, ದೇಶ ವಿದೇಶಗಳಿಂದ ಎಷ್ಟು ಜನ ಫೋನ್ ಮಾಡಿ ಇವತ್ತು ಸಾಂತ್ವನ ಹೇಳಿದರು, ಮತ್ತು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರು. ಅಂದರೆ ನಾನು ಇಲ್ಲಿಂದಲೇ ನಿಮಗೆ ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ಆಭಾರಿಯಾಗಿದ್ದೇನೆ. ಧನ್ಯೋಸ್ಮಿ. ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸ್ತು. ಕೊನೆಗೂ ಮನುಷ್ಯನಿಗೆ ಬೇಕಾದದ್ದು, ಅದರಲ್ಲೂ ನನ್ನಂಥವನಿಗೆ ಬೇಕಾದದ್ದು ನಿಮ್ಮ ಪ್ರೀತಿಯ ಸೆಲೆ, ನಿಮ್ಮ ಪ್ರೀತಿಯ ಹೊರತೆಯ ಹೊರತು ಬೇರೆ ಏನನ್ನೂ ನಾನು ನಿರೀಕ್ಷೆ ಮಾಡಲಿಲ್ಲ. ಆದರೆ ಏನು ಮಾಡೋಣ ಹೇಳಿ? ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ ಅನ್ನುವಂಥ ಒಂದು ಧ್ಯೇಯವಾಕ್ಯದಲ್ಲಿ ಧೀಮಂತವಾಗಿ ನಡೀತಾ ಮುಂದೆ ಹೋಗ್ತಾ ಇದ್ದೇನೆ. ಅದು FIR ಆಗಲಿ, ಇನ್ನೊಂದಾಗಲಿ, ಮಗದೊಂದಾಗಲಿ, ಏನಾದರೂ ಆಗಲಿ, ಯಾರು ಬೇಕಾದರೆ ಏನಾದರೂ ತಿಳ್ಕೊಳ್ಳಿ. ನನ್ನ ಕೆಲಸ ನನಗೆ ಬಹಳ ಸ್ಪಷ್ಟವಾಗಿದೆ, ನೇರವಾಗಿದೆ. ನಾನು ಏನನ್ನು ಮಾಡ್ತಾ ಇದ್ದೇನೆ, ಯಾವ ಗುರಿಯನ್ನು ಮುಟ್ಲಿಕ್ಕೆ ಹೊರಟಿದ್ದೇನೆ, ಅದು ನನಗೆ ನಿಚ್ಚಳವಾಗಿದೆ. ಹಾಗಾಗಿ ನಿಮ್ಮಲ್ಲಿ ನನ್ನ ವಿನಂತಿಯನ್ನು ಮಾಡಿಕೊಂಡೆ. ನನ್ನ ನಿರೀಕ್ಷೆಯನ್ನು ಮೀರಿ ಸ್ಪಂದಿಸಿದ್ದೀರಿ. ಆದರೆ ಅದರ ಮಧ್ಯೆ ಕೆಲವರಿಗೆ ತುಂಬ ಸಮಸ್ಯೆಯಾಗಿದೆ. ಒಂದು ಕೃತಜ್ಞತೆಯನ್ನು ಹೇಳಬೇಕು, ನನ್ನ ಹೃದಯದ ಭಾವನೆಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು, ನಿಮ್ಮೊಟ್ಟಿಗೆ ಒಂದು ಉದ್ದಂಡ ನಮಸ್ಕಾರವನ್ನು ಹಾಕಿ ನಿಮ್ಮ ಪ್ರೀತಿಗೆ ದೈವತ್ವದ ಸ್ವರೂಪವನ್ನು ನೀಡಿದ್ದೇನೆ ಅನ್ನುವಂಥ ನನ್ನ ಹಂಬಲವನ್ನು, ಹರಕೆಯನ್ನು, ಮನಸ್ಸನ್ನು, ನನ್ನ ಒಳಗಿನ ಚಿತ್ರವನ್ನು ನಿಮ್ಮೊಟ್ಟಿಗೆ ನಾನು ಬಿತ್ತರಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಮತ್ತೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಫೋನ್ಪೇ ಮತ್ತು
QR ಕೋಡಿನಲ್ಲಿ ಕೆಲವರಿಗೆ ಹಣ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗಿದೆ. ಬಹಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನನ್ನ ಅಕೌಂಟ್ ನಂಬರನ್ನು ಹಾಕಿದ್ದೇನೆ. ದಯವಿಟ್ಟು ಆ ಅಕೌಂಟಿಗೆ ನೀವು ನನ್ನ ಈ ಕೋರಿಕೆಯನ್ನು ಮನ್ನಿಸುವ ಕಾಣಿಕೆಯನ್ನು ಕಳಿಸಬಹುದು ಅನ್ನುವ ಒಂದು ವಿನಂತಿ ನನ್ನದು. ನಾನು ಹಿಡಿದ ಭಿಕ್ಷಾಪಾತ್ರೆ ಅದು ಪ್ರೀತಿಯ, ಅಕ್ಕರೆಯ ಮತ್ತು ಒಂದು ಅನುಸಂಧಾನದ ಪಾತ್ರೆ. ಅದು ಅಕ್ಷಯವಾಗತ್ತೆ ಅನ್ನುವಂಥ ನಂಬಿಕೆ ಇತ್ತು ನನಗೆ. ಅದರ ಆರಂಭಿಕ ಸೂಚನೆಯೇ ಇವತ್ತು ನನ್ನನ್ನು ತುಂಬ ಭರವಸೆಯನ್ನು ಮತ್ತು ಆ ನನ್ನ ದೀಕ್ಷೆಯಿಂದ ನಾನು ಹಿಮ್ಮೆಟ್ಟಬಾರದು ಅನ್ನುವಂಥ ಒಂದು ಛಲದ, ನಿಮ್ಮ ಮಾತಿನ ಭರವಸೆಯ, ಒತ್ತಾಸೆಯ ಆ ಪ್ರತಿಕ್ರಿಯೆ ನನ್ನನ್ನು ಅತ್ಯಂತ ಗಟ್ಟಿಗೊಳಿಸಿದೆ. ದಯವಿಟ್ಟು ಸಹಕರಿಸಿ, ದಯವಿಟ್ಟು ನನ್ನನ್ನು ಬೆಂಬಲಿಸಿ, ದಯವಿಟ್ಟು ನನ್ನನ್ನು ಈ ದೇಶ, ಕಾಲ, ಧರ್ಮ, ನೆಲ, ಸಂಸ್ಕೃತಿ, ಆ ಇಡೀಯದಾದಂತಹ ಒಂದು ಬದುಕನ್ನು ಕಟ್ಟುವಂಥ ಒಂದು ಸನಾತನ ಚೌಕಟ್ಟಿನ ಈ ಚಾನಲ್ಲಿಗೆ ನೀವು ಬಹಳ ದೊಡ್ಡ ಹೃದಯದ ಒಂದು ಸ್ಪಂದನವನ್ನು ನೀಡಿದ್ದೀರಿ. ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ, ಇಲ್ಲಿ ಕೆಳಗಡೆ ಅಕೌಂಟ್ ನಂಬರ್ ಕೊಟ್ಟಿದ್ದೇನೆ. ಫೋನ್ಪೇ ಮತ್ತು QR ಕೋಡ್ ಸಮಸ್ಯೆ ಆದರೆ ಅಕೌಂಟ್ ನಂಬರ್ ಮೂಲಕ ನೀವು ನನ್ನ ಸಂಸ್ಥೆಯನ್ನು ಕಟ್ಟುವ, ನನ್ನ ಚಾನಲನ್ನು ಬೆಳೆಸುವ ಈ ಕೈಂಕರ್ಯದಲ್ಲಿ ನೀವು ಕೈ ಜೋಡಿಸಬಹುದು ಅಂತ ಹೇಳ್ತಾ, ನಿಮ್ಮ ಈ ಪ್ರೀತಿಗೆ, ನಿಮ್ಮ ಈ ಒಲುಮೆಗೆ, ನಿಮ್ಮ ಈ ನಿಲುಮೆಗೆ, ಪ್ರತಿಕ್ರಿಯೆಗೆ, ಪ್ರತಿಸ್ಪಂದನಕ್ಕೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ ಮತ್ತು ಯಾವತ್ತೂ ನಿಮ್ಮ ಈ ಸಹಕಾರವನ್ನು ನಾನು ಮರೆಯುವುದಿಲ್ಲ. ನನ್ನ ಇಡೀ ಸಂಸ್ಥೆ ಇದು ನನ್ನದಲ್ಲ, ಈ ಚಾನಲ್ಲು ನಿಮ್ಮದು ಅನ್ನೋದನ್ನು ನೀವು ಕೆಲವು ಗಂಟೆಗಳಲ್ಲಿ ಅದನ್ನು ಪ್ರೂವ್ ಮಾಡಿದ್ದೀರಿ. ನನಗೆ ಆ ಥರದ ಆತ್ಮವಿಶ್ವಾಸವನ್ನು ತುಂಬಿದ್ದೀರಿ. ಮತ್ತೊಮ್ಮೆ ಸರ್ವರಿಗೂ, ಎಲ್ಲರಿಗೂ ನನಗೆ ಪ್ರತ್ಯೇಕವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳುವಂಥ ಸಾಧ್ಯತೆ ಕಡಿಮೆ. ಆದ್ದರಿಂದ ಈ ಮೂಲಕ ನನಗೆ ಸ್ಪಂದಿಸಿದ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿದ್ದೇನೆ. ನಮಸ್ತೆ.